N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಸಮಾಜ ಸೇವಕರು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಆದಂತಹ ಎಕೆ ರಿಯಾಜ್ ಖಾನ್ ಅವರ ಪುತ್ರರು ಆದ ಎಕೆ ಓವೈಸ್ ಖಾನ್ ಮತ್ತು ರಾಜಿಕ್ ಅವರ ಮದುವೆ ಬ್ರಿಗೇಡ್ ರಸ್ತೆಯಲ್ಲಿ ಇರುವಂತಹ ಉಸ್ಮಾನಿಯಾ ಗ್ರ್ಯಾಂಡ್ ಫಂಕ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಮಾಡಲಾಗಿದೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಮುಸ್ಲಿಂ ಸಮುದಾಯದ ಮುಖಂಡರು ಆದಂತಹ ಶ್ರೀಯುತ ಸಿಎಂ ಇಬ್ರಾಹಿಂ ಅವರು ಹಾಗೂ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ಸಿಎಂ ಇಬ್ರಾಹಿಂ, ನಾನು ಜೆಡಿಎಸ್ ಪಕ್ಷ ಇಂಡಿಯಾ ಬೆಂಬಲ ಕಾಂಗ್ರೆಸ್ ಪಕ್ಷದವರಿಗೂ ಸಂಪರ್ಕ ಮಾಡಿದ್ವಿ. ಜೆಡಿಎಸ್ ಪಕ್ಷ ಜಾತ್ಯತೀತ ಪಕ್ಷ ಆದರೆ ಲೋಕಸಭಾ ಚುನಾವಣೆ ಬಿಜೆಪಿ ಜೊತೆ ಮೈತ್ರಿ ಮಾಡಿದ್ದು ನಮ್ಮ ನಡೆ ಮೋದಿ ಕಡೆ ಅಂತ ಹೊರಟಿದ್ದಾರೆ. ದೇವೇಗೌಡರ ಬಗ್ಗೆ ನನಗೆ ತುಂಬಾ ಗೌರವವಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ 4 ವರ್ಷ ಇತ್ತು. ಎಂಎಲ್ಸಿ ಸ್ಥಾನವನ್ನ ಬಿಟ್ಟು ಬಂದೆ. ಆದರೆ ದೇವೇಗೌಡರು ರಾಷ್ಟ್ರ ನಾಯಕರು, ಮಾಜಿ ಪ್ರಧಾನಿಗಳು 2 ಸೀಟ್ಗೋಸ್ಕರ ಅಮಿತ್ ಶಾ ಅವರ ಮನೆ ಮುಂದೆ ಹೋಗಿ ಕೇಳಿದ್ರಲ್ಲ, ಮನಸ್ಸಿಗೆ ತುಂಬಾ ನೋವಾಯಿತು. ಜೆಡಿಎಸ್ ಬಿಜೆಪಿ ಜೊತೆ ಸಂಘ ಮಾಡಿ ಮುಂಬರುವ ಲೋಕಸಭಾ ಚುನಾವಣೆ ಒಂದು ಅಭ್ಯರ್ಥಿ ಕೂಡ ಗೆಲ್ಲಲು ಸಾಧ್ಯವಿಲ್ಲ. ಎಲ್ಲ ರಾಜ್ಯದ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಸೇರಿ ರಾಷ್ಟ್ರ ಮಟ್ಟದಲ್ಲಿ ಜೆಡಿಎಸ್ ಪಕ್ಷ ಕಟ್ಟುತ್ತೀವಿ. ಜಾತ್ಯತೀತವಾಗಿ ರಾಜ್ಯದಲ್ಲಿ ಮುನ್ನಡೆಯುತ್ತೀವಿ. ಇನ್ನು ಮುಂದಿನ ಈಗ ಲೋಕಸಭೆ ಹತ್ರ ಇದೆ, ಇದ್ರ ಬಗ್ಗೆ ಸಿಎಂ ಇಂಡಿಯಾಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಾವು ಮುಂಚೆನೇ ಹೇಳಿದ್ದೀವಿ. ಸಪೋರ್ಟ್ ಮಾಡ್ತೀವಿ. ಸೊ ಕಾಂಗ್ರೆಸ್ ಪಾರ್ಟಿಯವರು ಎಲ್ರಿಗೂ ವಿಶ್ವಾಸಕ್ಕೆ ತಗೊಂಡು ಚುನಾವಣೆಯಲ್ಲಿ ಈಗ JDS BJP ಅಲೈನ್ಸ್ ಆಗಿದೆ. ಈಗ ಯಾರ ಪರವಾಗಿ ನೀವು ಮತ ಹಾಕಿ ಅಂತ ಹೇಳಕ್ ಬಯಸ್ತೀರಿ? ನಾವು JDS ನಾನೇ ಅಂತ ಇದ್ದೀನಿ. ಹೌದು, ದೇವೇಗೌಡರು ತೆಗೆದಿದ್ದೀವಿ. ಕೋರ್ಟ್ನಲ್ಲಿ ಕೇಸ್ ಬರ್ತಾ ಇದೆ 3 ದಿವಸ ಆದ್ಮೇಲೆ. ಎಲ್ಲ ಜನತಾ ಪರಿವಾರ ಒಂದು ಮಾಡಬೇಕು ಅನ್ನಕ್ಕಂಥದ್ದು ಆಲ್ ಇಂಡಿಯಾದಲ್ಲಿ ನಾವು ಲಾಲು ಯಾದವ್ ಜೊತೆಯಲ್ಲಿ, ಈಗ ಮುಲಾಯಂ ಸಿಂಗ್ ಮಗನ ಜೊತೆಯಲ್ಲಿ ಮಾತಾಡಿದ್ದೀವಿ. 28 ರಾಜ್ಯಗಳಲ್ಲಿ 22 ರಾಜ್ಯದ ಜನತಾದಳದ ಅಧ್ಯಕ್ಷರುಗಳು ನಮ್ಮ ಜೊತೆಲಿದ್ದಾರೆ. CK ನಾಣವನ್ನ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಮಾಡಿದ್ದೀವಿ. ಸೊ ಹಾಗಾಗಿ ಇವತ್ತು ಒಂದು 3ನೇ ಶಕ್ತಿ ಕರ್ನಾಟಕದಲ್ಲಿ ಬೇಕು ಅಂತ ಇರೋದು ಅಪೇಕ್ಷೆ. ಅದನ್ನು ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮಾಜಿ ಪ್ರಧಾನಿಗಳು ದೇವೇಗೌಡರು ನಿಮಗೇನಾದರೂ ಮಾತಾಡೋಕ್ಕೆ ಮುಂದಾದ್ರ? ಏನಾದರೂ ಮಾತಾಡಿದ್ರು, ಟ್ರೈ ಮಾಡಿ ಹೇಳಿದ್ರು. ಹಾಂ, ನಾವು ಅವ್ರು ಹೋಗಿರ್ತಕ್ಕಂಥ ಬೀದಿಯೆಲ್ಲ ಹೋಗೋಕ್ಕೆ ಆಗಲ್ಲ. ನಾವು ಸಾಮಾಜಿಕ ನ್ಯಾಯ, ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ ಭಂಡಾರಿ ಬಸವಣ್ಣವರು, ರಾಷ್ಟ್ರಕವಿ ಪುಟ್ಟಪ್ಪನವರು ಆದರ್ಶಗಳನ್ನ ಇಟ್ಕೊಂಡು ಪಕ್ಷದ ಸಿದ್ಧಾಂತಗಳಿಂದ ನಾವು ನಡಿತೀವಿ. ಜಾತ್ಯತೀತವಾಗಿ ಜನತಾದಳದ ಪಕ್ಷದ ಸಿದ್ಧಾಂತವಾಗಿ ನಾವು ನಡಿತೀವಿ. ನಿಮ್ಮ ನಡೆ ಅದೇ ನಮ್ಮ ನಡೆ. ಬಟ್ ಅವ್ರ ನಡೆ ಮೋದಿ ಕಡೆ ಆಯ್ತು. ಸೊ ಹಾಗಾಗಿ ನಿಮಗೆ ಅತೃಪ್ತಿ ಇದೆ? ಅತೃಪ್ತಿ ಅಂತಲ್ಲ, ದೇವೇಗೌಡರು ಈ ವಯಸ್ಸಿನಲ್ಲಿ ನಾನು ಮಾಡಬಾರ್ದಾಗಿತ್ತು. 4 ವರ್ಷದ ನಾನು MLC ರಾಜೀನಾಮೆ ಕೊಟ್ಟು ಜೊತೆಲಿ ಬಂದಿದ್ದ ನನಗೆ MLC ಹೋಗಿದೆ, ಆ ಚಿಂತೆ ನನಗಿಲ್ಲ. ದೊಡ್ಡ ಒಳ್ಳೆ ರಾಷ್ಟ್ರ ನಾಯಕರು, ಕರ್ನಾಟಕದ ಪ್ರಥಮ ಪ್ರಧಾನಿ ಹೋಗಿ ಅಮಿತ್ ಶಾ ಮನೆ ಮುಂದೆ ಇಟ್ಕೊಂಡು 2 ಸೀಟ್ ಬಿಡೋದಲ್ಲ, ಅದು ನನ್ನ ಮನಸ್ಸಿಗೆ ನೋವು. 2 ಸೀಟ್ ಎಲ್ಲಿ ತನಕ ಹೋಗ್ಬೇಕಾಗಿತ್ತ? ದೇಶದ ಪ್ರಧಾನಮಂತ್ರಿ ಆಗಿದ್ದ. ರಾಮ ಮಂದಿರ ಕರ್ಕೊಂಡು ಹೋಗಿ ಲೈನಲ್ಲಿ ಈಶಾವ್ರನ್ನ ಕುಮಾರಸ್ವಾಮಿ ಜನರ ಮಧ್ಯದಲ್ಲಿ ಲೈನಲ್ಲಿ ಎತ್ಕೊಂಡು ದರ್ಶನ ಮಾಡಿದ್ರು. ಯಾಕೆ ಅದು? ಏನು ಕರ್ನಾಟಕಕ್ಕೆ ಗೌರವ ಇಲ್ವಾ? ಕನ್ನಡಿಗರಿಗೆ ಸ್ವಾಭಿಮಾನ ಇಲ್ವಾ? ಚುನಾವಣೆ ಹತ್ರ ಬಂದ ಮೇಲೆ ರಾಷ್ಟ್ರೀಯ ಅಧ್ಯಕ್ಷರು ನಿಮಗೇನಾದರೂ ಕರೆದ್ರೆ ಬನ್ನಿ ಪ್ರಚಾರ ಮಾಡೋಣ ಅಂದರೆ ನೀವು JDS ಕಡೆಯಿಂದ ಹೋಗ್ತೀರಾ? ಅವರು ಅದು ಬಿಟ್ಟು ಬಂದರೆ ಯಾವಾಗ ಅವರು BJP ಬಿಟ್ಟು ಬರಬೇಕು. BJP ಬೆಂಬಲ ಕೊಟ್ಟಿರೋದು ನಮಗೆ. BJP ಬೆಂಬಲ ಕೊಡ್ತಕ್ಕಂಥ ನನ್ನ ಸಿದ್ಧಾಂತಕ್ಕೆ ಒಪ್ಪಲ್ಲ. ಮೋದಿಗೂ ನನ್ನ ಮೇಲೆ ವ್ಯಕ್ತಿಗತವಾದ ಸೀಟ್ ಇಲ್ಲ, ಅಮಿತ್ ಶಾ ಮೇಲೆ ಇಲ್ಲ. ಮೋದಿ ದೇಶದ ಪ್ರಧಾನಮಂತ್ರಿ. ಹೌದು, JDS ಸಿದ್ಧಾಂತ ಬೇರೆ, ನಮ್ಮ ಸಿದ್ಧಾಂತ. JDS ನಮ್ಮ ಪಕ್ಷ. JDS ಕ್ಯಾಂಡಿಡೇಟ್ ಅಭ್ಯರ್ಥಿಗೆ ನಾವು ಬೇಕಾದ್ರೆ ಬೆಂಬಲ ಮಾಡ್ತೀವಿ. JDS ಕ್ಯಾಂಡಿಡೇಟ್ ಅದು ಸಂಘ ಯಾರ ಜೊತೆ ಇರಲಿ, ಅದು ಇಂಪಾರ್ಟೆಂಟ್. BJP ಜೊತೆ ನಿಂತ್ಕೊಂಡ್ರೆ ಬೆಂಬಲ ಮಾಡೋಕ್ಕಾಗತ್ತಾ? 28 ಜನಕ್ಕೆ ರಿಫಾರ್ಮ್ ಕೊಡ್ಬೋದು. ಕಾಯ್ತಾರೆ. ಇಡೀ ಸ್ಟೇಟಿಗೆ 28 ಬಿ ಫಾರ್ಮ್ ಕೊಡೋ ಕೆಪಾಸಿಟಿ ಇರೋರು ಅವ್ರ ಮನೆಗೆ ಹೋಗಿ ಕಾಯ್ಬೇಕಂದ್ರೆ ದುರಂತ. CM ಇಬ್ರಾಹಿಂ ಅವ್ರ ನಿಲುವು ಒಂದೇ. JDS ಪಕ್ಷದ ಸಿದ್ಧಾಂತ ಏನಿದೆಯೋ
ಅದಕ್ಕೆ ನಾವು ಅನುಗುಣವಾಗಿ ನಡ್ಕೊಂಡು ಹೋಗ್ತೀವಿ. ಅದು ಸ್ಪಷ್ಟ. ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಆದಂತಹ ತನ್ವೀರ್ ಖಾನ್, ಗುರುಗಳು ಆದ ಮನ್ಸೂರ್ ಶರೀಫ್, ಇಸ್ಮಾಯಿಲ್ ಬಯೂಜು, ಮುನಾಫ್ ಬೇಗ್ ಇತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.